ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಟ್ರೆಜರ್ ಫಂಡಲ್ಲಿ ನಮ್ಮ ಐ ಡಿನ ಹೇಗೆ ಆಕ್ಟಿವೇಟ್ ಮಾಡ್ಕೊಬೇಕು ಮತ್ತು ಫಂಡನ್ನು ಹೇಗೆ ತೊಗೊಳ್ಬೇಕಂತ ನೋಡೋಣ. ನಮ್ಮ ಐ ಡಿ ಲಾಗಿನ್ ಮಾಡಿದ ಮೇಲೆ ಇಲ್ಲಿ ಫಂಡ್ ಆ್ಯಡ್ ಫಂಡ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಂಡ್ ಎಷ್ಟು ಬೇಕಂತ ಹೇಳಿ ಆ ಫಂಡನ್ನು ಆ್ಯಡ್ ಮಾಡಬೇಕು. 1000 ರೂಪಾಯಿ ಹಾಕ್ತಾ ಇದ್ದೀವಿ. ಕೆಳಗಡೆ UPI ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಕೆಳಗಡೆ ಬಂದರೆ ಇಲ್ಲಿ ಕಂಪ್ನಿಯ QR ಕೋಡ್ ಇರುತ್ತೆ, ಇದನ್ನು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಆಮೇಲೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ, ಪೇಟಿಎಮ್ ನೀವು ಯಾವುದರಲ್ಲಿ ಬೇಕಾದರೂ ಅಮೌಂಟ್ನ ಪೇ ಮಾಡ್ಬೋದು. ನಾನು ಈಗ ಫೋನ್ಪೇ ಒಳಗಡೆ ಪೇ ಮಾಡ್ತಾ ಇದ್ದೀನಿ. ನಾನು 1000 ರೂಪಾಯಿನ ಐ ಡಿನ ಆ್ಯಕ್ಟಿವೇಟ್ ಮಾಡೋಕ್ಕೆ 1000 ರೂಪಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಫೋನ್ಪೇ ಒಳಗಡೆ ಹೋಗಿ ಅಮೌಂಟ್ನ ಹಾಕ್ತಾ ಇದ್ದೀನಿ. ಅಮೌಂಟ್ ಹಾಕಿದ ತಕ್ಷಣ ಇಲ್ಲಿ ನಮಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಮೇಲೆ ನಾವು ಏನು ಅಮೌಂಟನ್ನು ಹಾಕಿರ್ತೀವಿ ಅದನ್ನು ಸ್ಕ್ರೀನ್ಶಾಟನ್ನು ತಗೊಳ್ಬೇಕು. ಜೊತೆಗೆ ಇಲ್ಲಿ UTR ನಂಬರ್ ಕೂಡ ಇರುತ್ತಲ್ಲ, ಅದನ್ನು ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡು ಮತ್ತೆ ವೆಬ್ಸೈಟಿಗೆ ಬಂದು ಇಲ್ಲಿ ನಾವು UTR ನಂಬರ್ ಹಾಕಬೇಕು. ಆಮೇಲೆ ನಾವು ಏನು ಸ್ಕ್ರೀನ್ಶಾಟನ್ನು ತಗೊಂಡಿದ್ದೀವಿ ಆ ಸ್ಕ್ರೀನ್ಶಾಟನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಚಾಯ್ಸ್ ಫೈಲಿಗೆ ಕ್ಲಿಕ್ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ ಹಾಕಬೇಕು. ಜೊತೆಗೆ UTR ನಂಬರ್ ಎಲ್ಲ ಹಾಕ್ಬಿಟ್ಟು ಸಬ್ಮಿಟಿಗೆ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಕೊಟ್ಬಿಟ್ಟು ಸಬ್ಮಿಟಿಗೆ ಕ್ಲಿಕ್ ಮಾಡಿ. ಸಬ್ಮಿಟಿಗೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ನಿಗೆ ರಿಕ್ವೆಸ್ಟ್ ಹೋಗುತ್ತೆ. ಕಂಪ್ನಿ 5 to 10 ಮಿನಿಟ್ಸ್ ಒಳಗಡೆ ನಿಮ್ಮ ವಾಲೆಟಿಗೆ ಹಣವನ್ನು ಆಗುತ್ತೆ. ಇಲ್ಲಿ ನೀವು ಬಂದ್ಬಿಟ್ಟು 3 ಡಾಟಿಗೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಪರ್ಚೇಸ್ ಫೈಲ್ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಐ ಡಿ ನಂಬರ್ ಹಾಕಬೇಕು. ಇಲ್ಲಿ ಐ ಡಿ ನಂಬರ್ ಹಾಕಿಬಿಟ್ಟು ನಿಮ್ಮ ಹೆಸರು ತೋರಿಸುತ್ತೆ ಇಲ್ಲಿ. ಆಮೇಲೆ ಸೆಲೆಕ್ಟ್ ಪ್ಯಾಕೇಜಿಗೆ ಕ್ಲಿಕ್ ಮಾಡಿ 300, 500, 1000 ಈಗ 1000 ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕ್ಬಿಟ್ಟು ಪರ್ಚೇಸ್ ನೋ ಮೇಲೆ ಕ್ಲಿಕ್ ಮಾಡಿ. ಈ ಟೈಪ್ ಕಂಗ್ರಾಚುಲೇಷನ್ ಅಂತ ಬರುತ್ತೆ. ಆಮೇಲೆ ನೀವು ಐ ಡಿನ ಹೋಗಿ ಚೆಕ್ ಮಾಡ್ಕೊಬೋದು. ಇದೇ ಥರ ನೀವು ಐ ಡಿನ ಆ್ಯಕ್ಟಿವೇಟ್ ಮಾಡ್ಬೋದು. ನೀವೇನು ಬೇಕಾದ್ರೆ ಇಲ್ಲಿ ಫಂಡನ್ನು ತೊಗೊಂಡು ಇಲ್ಲಿ ನೀವೆಲ್ಲ ಐ ಡಿ ಆ್ಯಕ್ಟಿವೇಟ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಧನ್ಯವಾದಗಳು.